is the best religion to mankind. ಮುಚ್ಚೂರು ನೀರುಡೆಯ ಲಯನ್ಸ್ ಕ್ಲಬ್ ಅಧ್ಯಕ್ಷರು ಮತ್ತು ಸದಸ್ಯರು ಹ್ಯುಮ್ಯಾನಿಟಿ ಕಚೇರಿಯಲ್ಲಿದ್ದಾರೆ. ಒಂದು ಜಂಟಿ ಯೋಜನೆಗಾಗಿ ಅವರೊಂದು ಮನವಿಯನ್ನು ನೀಡಿದ್ದಾರೆ. ಅಧ್ಯಕ್ಷರು ಅದರ ವಿವರಣೆಯನ್ನು ನೀಡುವರು. ನಾನು ಲಯನ್ಸ್ ಕ್ಲಬ್ ಮುಚ್ಚೂರು ನೀರುಡೆಯ ಅಧ್ಯಕ್ಷ ಶ್ರೀ ಮುರಳೀದಾಸ್ಗೆ, ಹಾಗೆ ನನ್ನೊಂದಿಗೆ ಈ ಕ್ಲಬ್ಬಿನ ಕಾರ್ಯದರ್ಶಿಯವರಾದ ಶ್ರೀ ರೋಷನ್ ಅವರನ್ನು ಹಾಗೂ ಸದಸ್ಯರಾದ ರಾಯನ್ ರೋಷನ್ ಡಿಸೋಜಾ ಅವರು ಕೂಡ ಇದ್ದಾರೆ. ಶ್ರೀಮತಿ ಅನಿತಾ ರೊಡ್ರಿಗಸ್ ಇವರು ನಮ್ಮ ಲಯನ್ಸ್ ಕ್ಲಬ್ಬಿನ ಕೇಂದ್ರ ಕಚೇರಿ ಮಂಗಳೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದವರು. ಇತ್ತೀಚೆಗೆ ಇವರು ಅನಾರೋಗ್ಯ ಪೀಡಿತರಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ಇವರ ಪತಿ ಚಾಲಕರಾಗಿ ದುಡಿತಾ ಇದ್ದಾರೆ. ಬಹಳಷ್ಟು ಬಡ ಕುಟುಂಬ. ಇವರಿಗೆ ಇವರ ಚಿಕಿತ್ಸಾ ವೆಚ್ಚವನ್ನು ಭರಿಸುವುದಕ್ಕೆ ಬಹಳ ಕಷ್ಟವಾಗ್ತಾ ಇದೆ. ಅದಕ್ಕೋಸ್ಕರ ನಾವು ನಮ್ಮ ಲಯನ್ಸ್ ಕ್ಲಬ್ ಮುಚ್ಚೂರು ನೀರುಡೆ ವತಿಯಿಂದ ಇವರ ಆಸ್ಪತ್ರೆಯ ಚಿಕಿತ್ಸಾ ವೆಚ್ಚವನ್ನು ಭರಿಸುವುದಕ್ಕೋಸ್ಕರ ನಾವು ಹ್ಯುಮ್ಯಾನಿಟಿ ಚಾರಿಟೇಬಲ್ ಟ್ರಸ್ಟ್ ಇವರೊಂದಿಗೆ ಸೇರಿ ಸಹಾಯ ಮಾಡುವುದೆಂದು ತೀರ್ಮಾನಿಸಿದ್ದೇವೆ. ಅದಕ್ಕೋಸ್ಕರ ನಾವು ಇಲ್ಲಿಗೆ ಬಂದು ನಮ್ಮ ಲಯನ್ಸ್ ಕ್ಲಬ್ ಮುಚ್ಚೂರು ನೀರುಡೆ ವತಿಯಿಂದ ಅವರಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಲಯನ್ಸ್ ಕ್ಲಬ್ ಮುಚ್ಚೂರು ನೀರುಡೆ ಇದರ ಮೊದಲು ಸಹ ನಾವು ಜಂಟಿಯಾಗಿ ಹಲವು ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಮಾಡಿದ್ದಿದೆ. ಸೊ ಈ ಅನಿತರವರ ಮನವಿಯನ್ನು ಕೂಡ ನಾವು ಸ್ವೀಕರಿಸಿದ್ದೇವೆ. ಹ್ಯುಮ್ಯಾನಿಟಿ ಸಂಸ್ಥೆ ಮುಂದಿನ ವರ್ಷ ದಶಮಾನೋತ್ಸವ ಆಚರಣೆ ಮಾಡ್ತಿದೆ. ನನ್ನದೇ ಒಂದು ಸಂಗೀತ ಕಾರ್ಯಕ್ರಮವನ್ನು ನಾವು ಇಟ್ಟಿದ್ದೇವೆ. ಅದರ 2 ಸಿಲ್ವರ್ ಟಿಕೆಟ್ ಬುಕ್ಕನ್ನು ಲಯನ್ಸ್ ಕ್ಲಬ್ಬಿನವರು ಖರೀದಿ ಮಾಡಿದ್ದಾರೆ. ಅವರಿಗೆ ನಾನು ಇವತ್ತಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಮತ್ತು ಮೊದಲನೇದಾಗಿ ಆ 2 ಬುಕ್ಕನ್ನು ಅವರಿಗೆ ನಾನು ಹಸ್ತಾಂತರ ಮಾಡ್ತೇನೆ. ಟಿಕೆಟ್ಗಳನ್ನು ಖರೀದಿಸಿ ಅವರು ಹ್ಯುಮ್ಯಾನಿಟಿ ಸಂಸ್ಥೆಗೆ ನೀಡಿದ ದೇಣಿಗೆ ರೂಪಾಯಿ 24,000 ಆಗುತ್ತೆ. ಆ 24,000ಕ್ಕೆ ಹ್ಯುಮ್ಯಾನಿಟಿ ಸಂಸ್ಥೆ 26,000 ಹೆಚ್ಚುವರಿ ಮೊತ್ತವನ್ನು ಸೇರಿಸಿದೆ. ಅನಿತಾ ರೋಡ್ರಿಗಸ್ ರವರ ಚಿಕಿತ್ಸೆಗಾಗಿ ಈ ರೂಪಾಯಿ 50,000ವನ್ನು ಆಸ್ಪತ್ರೆಗೆ ನೇರವಾಗಿ ನಾವು ಹಸ್ತಾಂತರ ಮಾಡಲಿದ್ದೇವೆ. ಯುವಕ ಮಂಡಲ ನೀರುಡೆಯ ಅಧ್ಯಕ್ಷರು ಮತ್ತು ಸದಸ್ಯರು ಹ್ಯುಮ್ಯಾನಿಟಿ ಕಚೇರಿಯಲ್ಲಿದ್ದಾರೆ. ಯುವಕ ಮಂಡಲದಿಂದ ಹ್ಯುಮ್ಯಾನಿಟಿ ಸಂಸ್ಥೆಯೊಂದಿಗೆ ಇನ್ನೊಂದು ಜಂಟಿ ಯೋಜನೆಗಾಗಿ ಅವರೊಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಅವರ ವಿವರವನ್ನು ಅಧ್ಯಕ್ಷರು ನೀಡಲಿದ್ದಾರೆ. ನಾನು ರೋಷನ್ ಡಿಸೋಜಾ, ಅಧ್ಯಕ್ಷರು ಯುವಕ ಮಂಡಲ ನೀರುಡೆ ಬಡಿಕಾಡು. ಹಾಗೆಯೇ ನನ್ನೊಂದಿಗೆ ಖಜಾಂಜಿಯಾದ ರಾಜೇಶ್ ಡಿಕೋಸ್ತಾ ಹಾಗೂ ಸದಸ್ಯರಾದ ರಾಕೇಶ್ ಲೋಬೋ ನಮ್ಮೊಂದಿಗೆ ಇದ್ದಾರೆ. ಇಲ್ಲಿ ಅನಿಲ್ ರವರು 5 ಸೆನ್ಸ್ನಲ್ಲಿ ವಾಸವಾಗಿದ್ದು ತಗಡ್ ಶೀಟಿನ ಮನೆಯಲ್ಲಿ ಇವರು ಇದ್ದಾರೆ. ಇವರ ಹೆಂಡತಿ ಮತ್ತು ಇವರು ಇಬ್ಬರು ಕೂಲಿ ಕೆಲಸ ಮಾಡಿ ದಿನ ಸಾಗಿಸ್ತಿದ್ದಾರೆ. ಇವರಿಗೆ 2ನೇ ಕ್ಲಾಸ್ನಲ್ಲಿ ಚಿಕ್ಕ ಮಗು ಓದ್ತಾ ಇದೆ. ಹಾಗೆಯೇ ಇವರಿಗೆ ರೇಷನ್ ಕಾರ್ಡ್ ಸೌಲಭ್ಯ ವಂಚಿತರಾಗಿದ್ದು ಯಾವುದೇ ಸರ್ಕಾರಿ ಸೌಲಭ್ಯಗಳು ದೊರಕುತ್ತಿಲ್ಲ. ಕಳೆದ ಕೆಲವು ದಿನಗಳ ಹಿಂದೆ ಇವರು ಅನಾರೋಗ್ಯ ಪೀಡಿತವಾಗಿದ್ದು ನಮ್ಮ ಯುವಕ ಮಂಡಲಕ್ಕೆ ಮನವಿ ಸಲ್ಲಿಸಿದ ಪ್ರಕಾರ ನಾವು 50-50 ಪ್ರಾಜೆಕ್ಟ್ಗೋಸ್ಕರ ಹ್ಯುಮ್ಯಾನಿಟಿ ಸಂಸ್ಥೆಗೆ ಕೇಳಿಕೊಂಡಾಗ ಇವರು ನಮ್ಮನ್ನು ಇವತ್ತು ಮನವಿ ಸ್ವೀಕರಿಸಲಿ ಕರೆಸಿದ್ದಾರೆ. ಹ್ಯುಮ್ಯಾನಿಟಿ ಸಂಸ್ಥೆ 50-50 ಯೋಜನೆಯಡಿ ಈ ಮನವಿಯನ್ನು ಸ್ವೀಕರಿಸಿದೆ. ಯುವಕ ಮಂಡಲದವರು ಇದೇ ಒಂದು ಅನಿಲ್ ರವರ ಚಿಕಿತ್ಸೆಗಾಗಿ ರೂಪಾಯಿ 25,000ವನ್ನು ಹ್ಯುಮ್ಯಾನಿಟಿ ಸಂಸ್ಥೆಗೆ ಹಸ್ತಾಂತರಿಸಿದ್ದಾರೆ. ನಾವು ಅಷ್ಟೇ ಹೆಚ್ಚುವರಿ ಮೊತ್ತವನ್ನು ಸೇರಿಸಿ ರೂಪಾಯಿ 50,000ವನ್ನು ನಾವೀಗ ಯುವಕ ಮಂಡಲದ ಮುಖಾಂತರ ಅನಿಲ್ ರವರ ಚಿಕಿತ್ಸೆಗೆ ಹಸ್ತಾಂತರ ಮಾಡಲಿದ್ದೇವೆ.